ಶೀರ್ಷಿಕೆ ಅವಳು ಬರಲಿಲ್ಲ, ಆದರೂ ಅವನು ಕಾಯ್ತಿದ್ದ. ಮಹೇಶ್ ಮತ್ತು ರಕ್ಷಿತಾ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಮೊದಲಿಗೆ ಸಾಮಾನ್ಯ ಸ್ನೇಹವಾಗಿದ್ದದ್ದು ನಿಧಾನವಾಗಿ ಪ್ರೀತಿಗೆ ತಿರುಗಿತು. ಮಹೇಶ್ ಸರಳ ಹುಡುಗ, ಹೆಚ್ಚು ಹಣ ಇಲ್ಲ, ದೊಡ್ಡ ಬ್ಯಾಕ್ಗ್ರೌಂಡು ಇಲ್ಲ, ಆದರೆ ಮನಸ್ಸು ತುಂಬ ಶುದ್ಧ. ರಕ್ಷಿತಾ ಚಂಚಲ, ಚುರುಕು, ಎಲ್ಲರ ಜೊತೆ ಮಾತನಾಡುವ ಸ್ವಭಾವದ ಹುಡುಗಿ. ಒಂದು ದಿನ ಕಾಲೇಜ್ ಮೈದಾನದಲ್ಲಿ ಮಳೆ ಸುರಿಯುತ್ತಿತ್ತು. ಎಲ್ಲರೂ ಓಡಿ ಹೋಗುತ್ತಿದ್ದರು. ಆದರೆ ಮಹೇಶ್ ಮಾತ್ರ ಮರದ ಕೆಳಗೆ ನಿಂತಿದ್ದ. ಆಗ ರಕ್ಷಿತಾ ಬಂದು ಹೇಳಿದಳು, ನೀನು ಮಳೆ ನೋಡೋಕ್ಕೆ ನಿಂತಿದ್ಯಾ, ಇಲ್ಲ ಆಲೋಚನೆ ಮಾಡ್ತಾ ಇದ್ದೀಯಾ? ಮಹೇಶ್ ನಗುತ್ತಾ ಹೇಳಿದ, ನಿನ್ನ ಜೊತೆ ಮಾತನಾಡೋಕ್ಕೆ ಕಾರಣ ಹುಡುಕ್ತಿದ್ದೆ. ಆ ದಿನದಿಂದ ಅವರಿಬ್ಬರ ಪ್ರೀತಿ ಶುರುವಾಯಿತು. ದಿನಗಳು ಸಾಗುತ್ತಾ ಹೋಯಿತು. ಮಹೇಶ್ ತನ್ನಲ್ಲಿದ್ದ ಚಿಕ್ಕ ಚಿಕ್ಕ ಕನಸುಗಳನ್ನೆಲ್ಲ ರಕ್ಷಿತಾಳಿಗೆ ಹೇಳುತ್ತಿದ್ದ. ನಾನು ಒಳ್ಳೆಯ ಕೆಲಸ ಮಾಡಿ ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ಹೇಳ್ತಿದ್ದ. ರಕ್ಷಿತಾನ ಕೂಡ ನಗುತ್ತಾ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಿದ್ಲು. ಅವರ ಪ್ರೀತಿ ನೋಡಿದರೆ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಆದರೆ ಜೀವನ ಅಷ್ಟು ಸುಲಭ ಇರಲ್ಲ. ಒಂದು ದಿನ ರಕ್ಷಿತಾಳ ಮನೆಗೆ ಮದುವೆ ಮಾತು ಬಂತು. ಅವಳಿಗೆ ದೊಡ್ಡ ಕುಟುಂಬ, ಹಣ, ಸ್ಟೇಟಸ್ ಎಲ್ಲವೂ ಇದ್ದರು. ಅವಳ ಅಪ್ಪ ಹೇಳಿದ, ನೀನು ಯಾರನ್ನಾದರೂ ಪ್ರೀತಿಸೋದು ಬೇಡ, ನಮ್ಮ ಮನೆ ಗೌರವ ಮುಖ್ಯ ಎಂದರು. ರಕ್ಷಿತಾ ಗೊಂದಲಕ್ಕೆ ಸಿಕ್ಕಳು. ಒಂದು ಕಡೆ ಮಹೇಶ್, ಇನ್ನೊಂದು ಕಡೆ ಕುಟುಂಬ. ಆ ರಾತ್ರಿ ರಕ್ಷಿತಾ ಮಹೇಶಿಗೆ ಕಾಲ್ ಮಾಡ್ತಾಳೆ. ನನಗೆ ಭಯವಾಗ್ತಿದೆ ಮಹೇಶ್, ನಿಮ್ಮ ಪ್ರೀತಿ ಉಳಿಯುತ್ತದಾ? ಮಹೇಶ್ ಸ್ವಲ್ಪ ಮೌನವಾಗಿ, ನೀನು ನನ್ನನ್ನು ನಂಬಿದರೆ ನಾವು ಗೆಲ್ಲುತ್ತೇವೆ ಅಂತ ಹೇಳಿದ. ಆ ಮಾತು ಕೇಳಿ ರಕ್ಷಿತಾ ಕಣ್ಣೀರು ಹಾಕಿದಳು. ಆದರೆ ದಿನಗಳು ಬದಲಾಗುತ್ತಾ ಹೋಯಿತು. ರಕ್ಷಿತಾ ನಿಧಾನವಾಗಿ ದೂರವಾಗತೊಡಗಿದಳು. ಕಾಲ್ಸ್ ಕಡಿಮೆಯಾಯಿತು, ಮೆಸೇಜ್ ಕಡಿಮೆಯಾಯಿತು. ಮಹೇಶಿಗೆ ಅರ್ಥ ಆಗಲಿಲ್ಲ. ಒಂದು ದಿನ ಅವನು ಕೇಳಿದ, ನೀನು ಯಾಕೆ ಹೀಗೆ ಬದಲಾಗಿದ್ಯಾ? ರಕ್ಷಿತಾ ತಣ್ಣಗೆ ಹೇಳಿದಳು, ನಮ್ಮ ಪ್ರೀತಿ ಮುಂದುವರಿಯೋದಿಲ್ಲ ಮಹೇಶ್. ನಾನು ಮನೆಯವರ ಮಾತು ಕೇಳಬೇಕು ಎಂದಳು. ಆ ಮಾತು ಮಹೇಶ್ ಹೃದಯ ಒಡೆಸಿತು. ನೀನು ಹೇಳಿದ್ದೇನು? ಸದಾ ನನ್ನ ಜೊತೆ ಇರ್ತೀನಿ ಅಂತೆ. ರಕ್ಷಿತಾ ಕಣ್ಣೀರನ್ನು ಹಿಡ್ಕೊಂಡು ಹೇಳಿದಳು, ಕೆಲವು ಮಾತುಗಳು ನಿಜ ಆಗೋದಿಲ್ಲ, ಕ್ಷಮಿಸು ಎಂದಳು. ಅದು ಅವರ ಕೊನೆಯ ಮಾತು. ರಕ್ಷಿತಾ ಬೇರೆ ಹುಡುಗನ ಜೊತೆ ಮದುವೆಯಾದಳು. ಮಹೇಶ್ ಮಾತ್ರ ಒಬ್ಬನೇ ಉಳಿದ. ವರ್ಷಗಳು ಕಳೆಯಿತು. ಮಹೇಶ್ ದೊಡ್ಡವನಾದ, ಕೆಲಸ ಸಿಕ್ಕಿತ್ತು. ಆದರೆ ಅವನ ಮನಸ್ಸು ಇನ್ನೂ ಅದೇ ಕಾಲೇಜ್ ದಿನಗಳಲ್ಲಿ ಸಿಲುಕಿತ್ತು. ಪ್ರತಿ ವರ್ಷ ಅವನು ಒಂದು ದಿನ ಅದೇ ಮರದ ಕೆಳಗೆ ಹೋಗಿ ನಿಂತುಕೊಂಡು ಕಾಯ್ತಿದ್ದ, ಒಮ್ಮೆ ರಕ್ಷಿತಾ ಬರುತ್ತಾಳೆ ಅಂತ. ಒಂದು ದಿನ ಮಳೆ ಸುರಿಯುತ್ತಿತ್ತು. ಮಹೇಶ್ ಮತ್ತೆ ಅದೇ ಜಾಗದಲ್ಲಿ ನಿಂತಿದ್ದ. ಆಗ ದೂರದಿಂದ ಒಬ್ಬ ಹುಡುಗಿ ಬರುತ್ತಿದ್ದಳು.
ಅವನು ಹೃದಯ ಜೋರಾಗಿ ತಡೆಯುತ್ತಿತ್ತು. ಅವಳೇನಾ? ಆದರೆ ಹತ್ತಿರ ಬಂದಾಗ ಗೊತ್ತಾಯಿತು ಅವಳು ರಕ್ಷಿತಾ ಅಲ್ಲ ಎಂದು. ಮಹೇಶ್ ನಗುತ್ತಾ ತಲೆ ತಗ್ಗಿಸಿದ. ಕೆಲವು ಜನರು ನಮ್ಮ ಜೀವನದಲ್ಲಿ ಬರ್ತಾರೆ, ಆದರೆ ನಮ್ಮ ಜೊತೆ ಉಳಿಯೋದಿಲ್ಲ. ಅವನು ಆಕಾಶದ ಕಡೆ ನೋಡಿದ. ಮಳೆಯ ಹನಿ ಕಣ್ಣೀರ ಜೊತೆ ಮಿಶ್ರಣ ಆಯಿತು. ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ, ಅವಳು ಬರಲಿಲ್ಲ. ಆದರೂ ನಾನು ಕಾಯುತ್ತಿದ್ದೆ. ನಿಜವಾದ ಪ್ರೀತಿ ಎಲ್ಲ ಕಾಲದಲ್ಲೂ ಗೆಲ್ಲೋದಿಲ್ಲ, ಆದರೆ ಅದು ನಮ್ಮನ್ನು ಜೀವನ ಪೂರ್ತಿ ಬದಲಾಯಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಹೇಗನಿಸಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಂಥದ್ದೇ ಕತೆ ಬೇಕಂದರೆ ಕಮೆಂಟಲ್ಲಿ ಹೇಳಿ. ಈ ಕತೆಗೆ ಒಂದು ಲೈಕ್ ಇರಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.